ಮಧ್ಯಾಹ್ನದ ಊಟಕ್ಕೆ ರುಚಿಯಾಗಿ ಸಿಂಪಲ್ಲಾಗಿ ಸುಲಭವಾಗಿ ಏನನ್ನಾದರೂ ಮಾಡಬೇಕು ಅಂತಂದರೆ ಈ ಸಾರು ಮತ್ತು ಪಲ್ಯವನ್ನು ಟ್ರೈ ಮಾಡಿ ನೋಡಿ. ಕಡಿಮೆ ಎಣ್ಣೆಯಿಂದ ಕಡಿಮೆ ಶ್ರಮವನ್ನು ಉಪಯೋಗಿಸಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಅಡುಗೆಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಅಡುಗೆ ಸಿಂಪಲ್ಲಾಗಿದ್ದರೂ ರುಚಿಯಾಗಿದೆ. ಹೇಗೆ ಮಾಡೋದು ನೋಡೋಣ. ಸಾರು ಮಾಡಲಿಕ್ಕೆ ಮೊದಲಿಗೆ ನಾನು 1 ಕಪ್ಪಿನಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ 2 ಸಲ ತೊಳೆದು ಅದಕ್ಕೆ ಹೆಚ್ಚಿರುವಂತಹ 2 ಟೊಮೆಟೊವನ್ನು ಹಾಕಿ ಒಂದು ಅರ್ಧ ಚಮಚ ಅರಿಶಿಣ, 1 ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಮೆತ್ತಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಬೇಗ ಬೇಳೆ ಮೆತ್ತಗೆ ಬೇಯುತ್ತೆ. ಹಾಗಾಗಿ ನಾನು ಕುಕ್ಕರ್ನಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕುಟಾಣಿಗೆ 1 ಚಮಚದಷ್ಟು ಕಾಳು ಮೆಣಸು, 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ಕುಟಾಣಿಯಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಯಾವುದೂ ನೀನು ಹುರಿಯೋದು ಬೇಡ, ಹಸಿದಾಗೆ ಪುಡಿ ಮಾಡಿಕೊಂಡ್ರೆ ಆಯಿತು. ಈಗ ಸಾರು ಮಾಡುವಂತಹ ಪಾತ್ರೆಗೆ 2 ಚಮಚದಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪದ ಬದಲಾಗಿ ನೀವಿಲ್ಲಿ ಎಣ್ಣೆ ಸಹ ಹಾಕ್ಬೋದು. ನಂತರ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುವಂತಹ ಸಾರು ಇದು. ತುಂಬ ರುಚಿಯಾಗಿರುತ್ತೆ. ಬಾಯಿ ರುಚಿ ಹಾಳಾಗಿದೆ, ಖಾರವಾಗಿ ಏನಾದ್ರು ತಿನ್ನಬೇಕು ಅಂತಂದರೆ ಹೇಳಿ ಮಾಡಿಸಿದಂತಹ ಸಾರು. ಹೆಚ್ಚಿದಂತಹ 3 ಹಸಿಮೆಣಸು, ಜಜ್ಜಿಟ್ಕೊಂಡಿರುವಂತಹ ಒಂದು 5-6 ಎಸಳು ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್. ತಿನ್ನಲ್ಲ ಅಂದರೆ ಇಂಗನ್ನು ಹಾಕ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಹದವಾಗಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಯಾವುದು ಸಹ ಇಲ್ಲಿ ಕರಟಿ ಹೋಗೋದು ಬೇಡ. ಹಸಿಮೆಣಸು ಫ್ರೈ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಮತ್ತು ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿ ಏನಿದೆ ಅದರಲ್ಲಿ ಅರ್ಧ ಭಾಗವನ್ನು ಹಾಕಿ ಒಂದು ಅರ್ಧ ಹಾಗೆ ಉಳಿಸ್ಕೊಳ್ತಾ ಇದ್ದೀನಿ. ಅದನ್ನು ನಾವು ಕಡೆಯಲ್ಲಿ ಹಾಕ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಘಾಟು ಹೋಗುತ್ತೆ, ಅದರಲ್ಲಿರುವಂತಹ ಘಾಟು ಹೋಗಬೇಕು. ಹಾಗಾಗಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು. ನಂತರ ತುರಿದಿರುವಂತಹ ಶುಂಠಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಶುಂಠಿಯನ್ನು ಹೆಚ್ಚಿ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ತುರಿದು ಸಹ ಹಾಕ್ಕೊಳ್ಬೋದು. ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಬೇಳೆ ಸಹ ಚೆನ್ನಾಗಿ ಬೆಂದಿದೆ. ನೋಡಿ, ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಒಂದು ಸಲ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಬೇಳೆ ಸ್ವಲ್ಪ ಗಟ್ಟಿ ಇದ್ದರೆ ಈ ರೀತಿ ಮೃದುವಾಗಿ ಗಟ್ಟಿ ಆಗಬೇಕು. ಹಾಗಾಗಿ ಈ ರೀತಿ ನಾನು ಸೌಟ್ನಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಬೆಂದಿರುವಂತಹ ಬೇಳೆಯನ್ನು ಬೆಂದಿರುವಂತಹ ಒಗ್ಗರಣೆಗೆ ಕೊಟ್ಟು ಸ್ವಲ್ಪ ನೀರನ್ನು ಸಹ ಸೇರಿಸಿ ಸಾರಿನ ಹದಕ್ಕೆ ತಂದ್ಕೊಳ್ಳಿ. ಇದು ಸಾರು ಒಂದು 5-6 ಜನಕ್ಕೆ ಆಗುವಷ್ಟು ನಾನು ಮಾಡಿದ್ದೇನೆ. ಸಾಕಷ್ಟು ನೀರು ಸಹ ಹಿಡಿಸುತ್ತೆ ಇದಕ್ಕೆ. ನಾನು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಕುದ್ದ ಹಾಗೆ ನಾವು ಹಾಕಿರುವಂತಹ ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ ಒಳ್ಳೆ ಪರಿಮಳ ಬರಬೇಕು. ಆವಾಗ ಸಾರು ತುಂಬ ರುಚಿಯಾಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದನ್ನು ಬಿಸಿ ಅನ್ನಕ್ಕೆ ಊಟ ಮಾಡೋಕ್ಕಂದೇ ಅಲ್ಲ, ಬಿಸಿಯಾಗಿ ಕುಡಿಯೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕುದೀತಾ ಇದೆ ಅಂತ ಅನ್ನುವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಧಾರಾಳವಾಗಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಾಗತ್ತೆ ಕುದೀತಾ ಇರುವಾಗ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಮತ್ತು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ. ಹುಳಿ ಸಹ ಇಲ್ಲಿ ಹುಳಿ ಆಗುತ್ತೆ ಒಂದೇ ಕಾರಣಕ್ಕೆ ನಿಂಬೆಹಣ್ಣು ಹಾಕೋದಲ್ಲ, ಆ ನಿಂಬೆಹಣ್ಣಿನ ಪರಿಮಳ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಂಬೆಹಣ್ಣಿನ ರಸವನ್ನು ಹಾಕಿದ ನಂತರ ನಾವು ಉಳಿಸ್ಕೊಂಡಿರುವಂತಹ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿ ಏನಿದೆ ಕಡೆಯಲ್ಲಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಯನ್ನು ಮುಚ್ಚಿಟ್ಬಿಡಿ. ಒಳ್ಳೆ ಘಮ ಇರುತ್ತೆ. ಫ್ಲೇಮನ್ನು ಆಫ್ ಮಾಡಿ ತಟ್ಟೆಯನ್ನು ಮುಚ್ಚಿಟ್ಬಿಡಿ. ರುಚಿಯಾಗಿರುವಂತಹ ಸಾರು ತಯಾರಾಯಿತು. ಈಗ ಬೆಂಡೆಕಾಯಿ ಫ್ರೈ ಮಾಡೋಣ. ಇದು ಸಹ ತುಂಬ ಸಿಂಪಲ್. ನಾನೊಂದು 1/4 kg ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಅರ್ಧ ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಯಾವುದನ್ನು ಹಾಕ್ತಾ ಇಲ್ಲ. ನಂತರ ಹೆಚ್ಚಿರುವಂತಹ ಬೆಂಡೆಕಾಯಿಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ನೀರನ್ನೇನು ಹಾಕಬೇಕಂತ ಇಲ್ಲ. ನಾವು ಹಾಕಿರುವಂತಹ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ 1-1.5 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಬೇಯೋದಕ್ಕೆ ಬಿಡಿ. ಆವಾಗ ಕೈ ಆಡಿಸ್ತಾ ಇರಿ. ನೀರು ಹಾಕದೇ ಇರೋದ್ರಿಂದ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ತುಂಬ ಕೈ ಆಡಿಸ್ಬಾರ್ದು ಬೆಂಡೆಕಾಯಿನ. ಮತ್ತು ಅದರಲ್ಲಿ ನೀರಿನಂಶ ಇರಬಾರ್ದು. ನೀರಿನಂಶ ಇದ್ದರೆ ಅದು ಬೇಗ ನೋಳೆ ಥರ ಆಗಿಬಿಡತ್ತೆ. ನೋಡಿ, ಬೆಂಡೆಕಾಯಿ ಕಲರ್ ಸಹ ಚೇಂಜ್ ಆಗಿದೆ, ಹದವಾಗಿ ಬೆಂದಿದೆ. ಇಷ್ಟಾದಮೇಲೆ ನಾನಿವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ.
ಕೈನಿಂದಾನೇ ಕರಿಬೇವಿನ ಸೊಪ್ಪನ್ನು ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಉಳಿದಿರೋ ಸಾಮಗ್ರಿಗಳನ್ನು ಹಾಕ್ಕೊಂಡ್ರೆ ಆಯಿತು. ನೀರು ಹಾಕಬೇಕನ್ನೋ ಅಗತ್ಯನೇ ಇಲ್ಲ. ನೋಡಿ ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಒಂದು ಚೂರು ಸಹ ಲೋಳೆ ಲೋಳೆ ಇಲ್ಲ ಇಲ್ಲಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೇನೆ. ಮತ್ತು ಖಾರಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಅಚ್ಚ ಖಾರದ ಪುಡಿ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೋಬೋದು. ನಂತರ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಏನಿರುತ್ತೆ ಅದನ್ನು ಹಾಕ್ತಾ ಇದ್ದೀನಿ. ಇದ್ದರೆ ಹಾಕಿ ನಿಮ್ಮ ಹತ್ರ, ಇಲ್ಲಾಂದರೆ ನಿಂಬೆ ಹಣ್ಣಿನ ರಸನೋ ಅಥವಾ ಹುಣಸೆ ಹಣ್ಣಿನ ರಸನೋ ನೀವು ಇಲ್ಲಿ ಹಾಕ್ಕೋಬೋದು. ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಪುಡಿ ಹಾಕೋದ್ರಿಂದ ಡ್ರೈ ಆಗಿರುತ್ತೆ ಅಂತ ಹೇಳಿ ನಾನು ಆಮ್ಚೂರ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಈ ಎಲ್ಲ ಪುಡಿಗಳನ್ನು ಹಾಕಿ ಒಂದೊಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ, ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಫ್ರೈ ಆಫ್ ಮಾಡಿಬಿಟ್ರೆ ರುಚಿಯಾಗಿರುವಂತಹ ಬೆಂಡೆಕಾಯಿಯ ಪಲ್ಯ ತಯಾರಾಯಿತು. ಬಿಸಿ ಬಿಸಿ ಅನ್ನಕ್ಕೆ, ಈಗ ನಾನು ಮಾಡಿರೋಂತಹ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಇದು. ಚಪಾತಿ ಜೊತೆ ಸಹ ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ರುಚಿಯಾಗಿರುವಂತಹ ಬೇಳೆ ಸಾರು ಅಥವಾ ರಸಮನ್ನು ಹಾಕ್ಕೊಂಡಿದ್ದೇನೆ. ಅದ್ರ ಮೇಲೆ 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ನಿಮ್ಗೆ ಇಷ್ಟವಾಗಿರೋ ಯಾವುದಾದ್ರೂ ಹಪ್ಪಳನೋ ಸಂಡಿಗೆನೋ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿದ್ರಲ್ಲ, ಅಡುಗೆ ತುಂಬ ಸುಲಭ ಇದೆ, ಅಷ್ಟೇ ರುಚಿಯಾಗಿ ಸಹ ಇದೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ, ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.